ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ಇವತ್ತು ಒಂದು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನಡೆದಿರ್ತಕ್ಕಂತಹ ಒಂದು ಅನುಭವವನ್ನು ತಗೊಂಡು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಮತ್ತು ಇದರ ಜೊತೆ ನಿಮ್ಮ ಏನೇ ಸಮಸ್ಯೆ ಇದ್ದರೂ ಕೂಡ ನನ್ನ ಫೋನ್ ಮೇಲೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಬರ್ತಾ ಇದೆ. ಆ ನಂಬರ್ಗೆ ಫೋನ್ ಮಾಡಿ ಯಥಾಶಕ್ತಿ ದತ್ತಾತ್ರೇಯ ಮಹಾರಾಜರ ಕೃಪಾಶೀರ್ವಾದದಿಂದ ಸೇವೆಗಳನ್ನು ಮಹಾರಾಜರ ಒಂದು ನಿರ್ಧಾರದ ಮೇಲೆ ಹೇಳಲಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಅನುಭವನ ಪ್ರಾರಂಭಿಸ್ತಾ ಇದ್ದೀನಿ. ಮೂಲತಃ ಬೀದರ್ನಲ್ಲಿರ್ತಕ್ಕಂತಹ ಒಬ್ಬ ರಾಜಶ್ರೀ ಅನ್ನೋರ ಒಬ್ಬ ಒಂದು ಭಕ್ತಳ ಕಥೆ ಇದು. ಇವರು ನಮ್ಮ ಯೂಟ್ಯೂಬ್ ಚಾನಲನ್ನು ಪ್ರಾರಂಭದಿಂದ ಹಿಡಿದು ಇಲ್ಲಿವರೆಗೂ ಫಾಲೋ ಅಪ್ ಮಾಡ್ಕೊಂಡು ಬಂದಿದ್ರು. ಸೊ ನೋಡ್ತಾನು ಇದ್ರು. ಇವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ಅದ್ಭುತ ಘಟನೆ ಏನಪ್ಪ ಅಂತಂದರೆ, ಇವರು ಮೂಲತಃ ಬೀದರ್ನವರಾಗಿದ್ದರೂ ಕೂಡ ಇವರನ್ನು ಒಂದು ತಮಿಳುನಾಡಿನ ಒಂದು ಊರಿಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ. ಸೊ ಅಲ್ಲಿ ಹೋದರೂ ಕೂಡ ಇವರು ಒಂದು ಸ್ವಾಮಿಯ ಸೇವೆಯನ್ನು ಬಿಟ್ಟಿರಲ್ಲ. ಸೊ ಹೀಗಿರೋ ಒಂದು ಪರಿಸ್ಥಿತಿಯಲ್ಲಿ ನಾವು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ವಿಡಿಯೋನ ನಾವು ಅಪ್ಲೈ ಮಾಡ್ತೀವಿ. ಏನಪ್ಪ ಅಂತಂದರೆ, ಈ ಒಂದು ಮದುವೆ ಮಾಡಿ ಕೊಟ್ಟ ಮೇಲೂ ಕೂಡ ಇವರು ಸೇವೆಯನ್ನು ನಿಲ್ಲಿಸಿರಲ್ಲ. ಇವರು ಏನು ಮಾಡ್ತಾರೆ, ಇವರಿಗೆ ಮದುವೆಯಾಗಿ ಎಷ್ಟೇ ದಿನಗಳಾದರೂ ಕೂಡ ಇವರಿಗೆ ಮಕ್ಕಳಾಗಿರಲ್ಲ. ಈ ಸಮಸ್ಯೆ ಎಷ್ಟು ಎಲ್ಲಿ ತೋರಿಸಿದ್ರು ಕೂಡ ಪರಿಹಾರ ಆಗಿರಲ್ಲ. ಸೊ ನನಗೆ ಫೋನ್ ಮಾಡ್ತಾರೆ, ಸಂತೋಷನ ಏನು ಮಾಡೋದು ಅಂತ. ನಾನು ಕೂಡ ಅವರಿಗೆ ಒಂದೇ ಮಾತು ಹೇಳ್ತೀನಿ, ನೋಡಮ್ಮ, ಒಂದು ವಿಶ್ವಾಸ ಇಟ್ಟು ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನೋ ಒಂದು ಪುಸ್ತಕವನ್ನು ನೀನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡು, ನೋಡೋಣ ಏನಾಗುತ್ತೋ ಅಂತೇಳಿ. ಇವರು ಆ ಒಂದು ಬೀಜ ಮಂತ್ರವನ್ನು ತುಂಬ ಶ್ರದ್ಧಾಭಕ್ತಿಯಿಂದ 200 ಪೇಜಸ್ನ ನೋಟ್ಬುಕ್ ತಗೊಂಡು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1 ಬುಕ್ ಆಗುತ್ತೆ, 2 ಬುಕ್ ಆಗುತ್ತೆ, 3 ಬುಕ್ ಆಗುತ್ತೆ. ಯಾವುದೇ ರೀತಿಯಿಂದ ಪ್ರಚಿತಿ ಬರಲ್ಲ. ಇವರು ಏನು ಮಾಡ್ತಾರೆ ಅಂದರೆ, ನನ್ನ ಅಡ್ರೆಸ್ಸಿಗೆ ಆ ಒಂದು ಪುಸ್ತಕವನ್ನು ಕಳಿಸ್ತಾರೆ. ಕಳಿಸಿ, ನಮ್ಮದು ದೇವಸ್ಥಾನ ಇನ್ನೂ ಓಪನಿಂಗ್ ಆಗಿರುವಂಥ ಡೇಟು ತುಂಬ ಲೇಟ್ ಇರುತ್ತೆ. ನಾವು ಅದನ್ನು ಒಂದು ದತ್ತ ಮಹಾರಾಜರ ಮುಂದೆ ಇಟ್ಟು ಆ ಒಂದು ಸಂಕಲ್ಪವನ್ನು ಮಾಡಿ ಒಂದು ಮಹಾಮಂಗಳಾರತಿ ಮಾಡಿ ವಿಡಿಯೋ ಕಾಲ್ ಮಾಡ್ತೀವಿ ಅವ್ರಿಗೆ. ಸೊ ಇಷ್ಟೆಲ್ಲ ಆಗುತ್ತೆ. ಇಷ್ಟೆಲ್ಲ ಆದ ಮೇಲೆ ಮತ್ತೆ ಅವ್ರಿಗೆ ಯಾಕೋ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಆ ಬರೆಯುವಂಥ ಒಂದು ಹ್ಯಾಬಿಟ್ ಎಡಿಟ್ ಆಗಿರ್ತಾರಲ್ವ, ತಿರ್ಗಾ ಏನು ಮಾಡ್ತಾರೆ, ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ 4ನೇ ಬುಕ್ಕು ಬರೆಯುವಾಗ ಇವರು ಕನ್ಸೀವ್ ಅಂತ ಕನ್ಫರ್ಮ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಇವರು ಆ ಒಂದು ಪುಸ್ತಕ ಬರೆಯುವಂಥ ಸೇವೆಯನ್ನು ನಿಲ್ಲಿಸೋದೇ ಇಲ್ಲ. ಆ ಒಂದು ತುಂಬ ಅಂದರೆ ಅವ್ರಿಗೆ ಭಯ ಇರುತ್ತೆ, ಎಲ್ಲಿ ಪ್ರತಿ ಸಾರಿ ಥರ ಈ ಸಾರಿನೂ ಸಮಸ್ಯೆ ಆಗೋಗ್ಬಿಡುತ್ತೆ ಅಂಥೇಳಿ. ಬಟ್ ಕೊನೆಗೂ ಪುಸ್ತಕ ಬರಿತಾ 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು, 9 ತಿಂಗಳು ಆಗಿ ಮಗು ಕೈಗೆ ಬರುವಂಥ ಒಂದು ಸಿಚುವೇಶನ್. ಸೊ ಅದರ ಪ್ರಕಾರ ಇವ್ರು ಏನು ಮಾಡ್ತಾರೆ, ಇನ್ನೇನು ಡಿಲಿವರಿಗೆ ಹೋಗಬೇಕು ಅವತ್ತು ಕೂಡ ಆ ಒಂದು ಪುಸ್ತಕವನ್ನು ಬರೆದು ಆ ಪುಸ್ತಕವನ್ನು ಜೊತೆಗೆ ತಗೊಂಡು ಇವರು ಆಪರೇಷನ್ಗೆ ಹೋಗಿರ್ತಾರೆ. ಅಂದರೆ ಮನುಷ್ಯನ ವಿಶ್ವಾಸ, ಒಂದು ನಂಬಿಕೆ ಯಾವ ಥರ ಇರುತ್ತೆ ಅಂತಂದರೆ, ಈ ಒಂದು ಬೀಜ ಮಂತ್ರದಲ್ಲಿ ಆ ಮಹಾನ್ ಶಕ್ತಿ ಇದೆಯಪ್ಪ, ನನಗೇನೋ ಆದರೂ ಒಂದು ದತ್ತ ಮಹಾರಾಜರು ದಾರಿ ತೋರಿಸ್ತಾರೆ, ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಸೊ ಇವರು ಆ ಡೆಲಿವರಿನೂ ಆಗುತ್ತೆ. ಒಂದು ಅದ್ಭುತ ಘಟನೆ ಏನಪ್ಪ ಅಂತಂದರೆ, ಮಗು ಸ್ವಲ್ಪ ಸಮಸ್ಯೆಗೆ ಹೋಗಿ ICU ಅಲ್ಲಿ ಮಗುನ ಅಡ್ಮಿಟ್ ಮಾಡ್ತಾರೆ. ಆವಾಗ ಇವರು ಎಷ್ಟು ಭಯ ಪಟ್ಬಿಡ್ತಾರೆ ಅಂತಂದರೆ, ಏನು ದಿಕ್ಕೇ ತೋಚಲ್ಲ ಇವ್ರಿಗೆ, ಏನು ಮಾಡಬೇಕು ಅನ್ನೋದೇ ದಿಕ್ಕು ತೋಚಲ್ಲ. ಸೊ ಇನ್ನೇನು ಮಗು ಕೈ ಬಿಟ್ಟು ಹೋಗುತ್ತೆ ಅಂತ ಡಾಕ್ಟರ್ ಬಂದು ಹೇಳಿದಾಗ ಆ ತಾಯಿಗಾಗುವಂಥ ಅನುಭವ ಇದೆಯಲ್ಲ, ಆ ನೋವು, ದುಃಖ, ಸಂಕಟ, ಅದು 7 ಜನ್ಮಕ್ಕೂ ಬೇಡ. ವಾಪಸ್ ನನಗೆ ಫೋನ್ ಮಾಡ್ತಾರೆ,
ನಾನು ಕೂಡ ದತ್ತ ಮಹಾರಾಜರ ಮುಂದೆ ಕೂತ್ಕೊಂಡು ತುಂಬಾನೇ ಬೇಡ್ಕೊಂತೀನಿ. ಕೊನೆಗೂ ಆ ಮಗು ಯಾವ ಸಮಸ್ಯೆ ಇಲ್ಲದೆ ಮನೆಗೆ ಬರುತ್ತೆ. ಮನೆಗೆ ಬಂದ ಮೇಲೆ ಒಂದು ದೈವಿ ಶಕ್ತಿ ಇರುವಂತ ಒಂದು ಮಗು ಪ್ರತಿ ದಿವಸ ಅದರ ಒಂದು ಡೆವಲಪ್ಮೆಂಟ್ಸು, ಅಂದರೆ ಅವರು ಮಾಡಿರ್ತಕ್ಕಂಥ ಸೇವೆ ಆ ಥರ ಇರುತ್ತೆ. ಅದು ಆ್ಯಕ್ಚುಲಿ ನೀವು ಪ್ರೆಗ್ನೆಂಟ್ ಇದ್ದಾಗ ಪಾರಾಯಣ ಮಾಡೋದಾಗಲಿ, ನಾಮಸ್ಮರಣೆ ಮಾಡೋದಾಗಲಿ, ಅದು ನಾನು ಎಷ್ಟೋ ವಿಡಿಯೋಗಳಲ್ಲಿ ಕೂಡ ನಿಮ್ಗೆ ನಾನು ಹೇಳಿದ್ದೀನಿ. ಸೊ ಅಲ್ಟಿಮೇಟ್, ಅದು ಒಂಥರ ಮೆಗಾ ಪವರ್ ಇದ್ದಂಗೆ. ಅದ್ರ ಬಗ್ಗೆ ಎಷ್ಟು ಗುಣಗಾನ ಮಾಡಿದ್ರು ಕೂಡ ಕಡಿಮೆನೆ. ಸೊ ದತ್ತ ಮಹಾರಾಜರ ಕೃಪಾಶೀರ್ವಾದ ಆ ಮಗುವಿನ ಮೇಲೆ ಆಗಿ ಇವತ್ತಿಗೂ ಆ ಒಂದು ಮಗು ತುಂಬಾನೇ ಒಂದು ಉತ್ತಮ ಸ್ಥಿತಿಯಲ್ಲಿ ಆ ಮಗು ಇದೆ. ಇವತ್ತಿಗೂ ಕೂಡ ನಮ್ಮ ಜೊತೆ ಆ ಒಂದು ಆ ಗುರುಗಳ ಒಂದು ಭಕ್ತಿ, ಆ ಒಂದು ಪೂಜೆ ಪುನಸ್ಕಾರ ಎಂತಹದೇ ಇದ್ರೂ ಕೂಡ ರಾಜಶ್ರೀ ಅವರು ನಮಗೆ ಫೋನ್ ಮಾಡಿ ಅದರ ಬಗ್ಗೆ ತಿಳಿಸ್ತಾರೆ. ಮತ್ತೆ ನೋಡಿ, ಆ ಮಗುವಿನ ಭವಿಷ್ಯ ಅವ್ರು ಹೇಳೋದೊಂದೇ, ನನಗೆ ಕೊಟ್ಟಿರ್ತಕ್ಕಂಥವ್ರು ದತ್ತ ಮಹಾರಾಜರು. ನನ್ನ ಮಗುವಿನ ಭವಿಷ್ಯ ಸಂಪೂರ್ಣವಾಗಿ ಅವ್ರ ಜೋಳಿಗೆಗೆ ಹಾಕಿದ್ದೀನಿ ನಾನು. ನನ್ನ ಮಗನ ಲೈಫು ಏನಾಗುತ್ತೋ ಅದು ದೇವರ ಕೃಪಾಶೀರ್ವಾದ, ದತ್ತ ಮಹಾರಾಜರ ಆಶೀರ್ವಾದ ಅಂತ ಹೇಳ್ತಾ, ಸೊ ನಮ್ಮ ಹತ್ರ ತಮ್ಮ ನೋವನ್ನ, ತಮ್ಮ ಸುಖ, ಅಂದ್ರೆ ಎರಡು ಆ ಒಂದು ಅನುಭವಿಸಿರ್ತಕ್ಕಂಥ ನೋವಾಗ್ಲಿ, ಪಟ್ಟಿರ್ತಕ್ಕಂಥ ಹ್ಯಾಪಿಯೆಸ್ಟ್ ಮೂಮೆಂಟ್ ಆಗಲಿ, ತುಂಬ ಅವರು ಇನ್ನೊಂದು ಏನು ಹೇಳ್ತಿದ್ರು ಅಂದರೆ, ಸಂತೋಷನ ಮಕ್ಕಳು ಆಗಲಿಲ್ಲ ಅಂತಂದ್ರೆ ಆ ತಾಯಿಯಂದರು ಅನುಭವಿಸಿರ್ತಕ್ಕಂಥ ನೋವು, ನನಗೆ ನಮ್ಮ ಅತ್ತೆ ಮಾತಾಡಿರ್ತಕ್ಕಂಥ ಮಾತುಗಳು, ಆ ಚುಚ್ಚು ಮಾತಿನಿಂದ ನನಗೆ ಇನ್ನೂ ಕೂಡ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಬಟ್ ಇವತ್ತು ಆ ಮಗುವಿನ ಒಂದು ಆ ಮಗುವಿಗೆ ದತ್ತ ಮಹಾರಾಜರ ಕೃಪಾಶೀರ್ವಾದ ಇರೋದ್ರಿಂದ ಆ ಮಗು ನಮ್ಮ ಮನೆಗೆ ಬಂದ ತಕ್ಷಣ ನಮ್ಮ ಮನೆಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಡೆವಲಪ್ಮೆಂಟ್ಸ್ ಇದೆ. ನಾವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಇದ್ದೀವಿ. ದೇವರ ಕೃಪಾಶೀರ್ವಾದದ ಒಂದು ಮಗು ನಮ್ಮ ಮನೆಯಲ್ಲಿ ಹುಟ್ಟಿದೆ ಅನ್ನೋಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಅವರ ವಿಡಿಯೋನ ಮುಗಿಸ್ತಾ ಇದ್ದಾರೆ. ಮತ್ತೆ ಒಂದು ಹೊಸ ಕತೆ ತಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.